ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ರಾಯಲ್ಸ್ ಗೆದ್ರುಗುರು ಫೈನಲಿ. PBKS ಅವ್ರು ಸೋದ್ರುಗುರು. ಫಸ್ಟ್ ಸೋಲಿನ ರುಚಿಯನ್ನ ಸೋರ್ಸಿದ್ರು ಗುರು. ಇವರು ಬಾಟ್ಲೈಟ್ ನ ಮಿಸ್ ಮಾಡ್ಕೊಂಡ್ರು ಗುರು ನಮ್ಮ PBKS ಅವರು ಅಂತ ಅನ್ಸತ್ತೆ. ನಮ್ಮ ಲಾಕಿ ಫರ್ಗ್ಯೂಸನ್ ಅವರು ಕರೆಕ್ಟ್ ಆಗಿ ಅವ್ರದ್ದು ನೆನಪೆ ಸಹ ಅಷ್ಟು ಇದಮ್ ಇರ್ಲಿಲ್ಲ. ಯಾವ್ದ್ರ ಬಗ್ಗೆ ಎಲ್ಲ ಮಾತಾಡೋಣ ಗುರು. ಅದ್ರಗಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್, ಸರಿನಾ ಗೈಸ್? PBKS ಒಂಥರ ಸೀಸನ್ ಚೆನ್ನಾಗಿ ಹೋಗ್ತಿತ್ತು. ಫಸ್ಟ್ ಸೋಲು ಗುರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಬಂದಿದೆ. ನೋಡ್ಬೇಕು ಇನ್ನು ನೆಕ್ಸ್ಟ್ ಮ್ಯಾಚಸ್ ಏನಾಗತ್ತೆ ನಮ್ಮ PBKS ಅವ್ರದ್ದು ಅಂತ ಗುರು. ಈ ಒಂದು ಮ್ಯಾಚ್ ಅಲ್ಲಿ ಗುರು ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ ನ ಗೆದ್ದು ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ ಗುರು. ನಾವು ಚೇಂಜ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಇವತ್ ಗುರು ನಮ್ಮ ಓಪನಿಂಗ್ ಪಾರ್ಟ್ನರ್ಶಿಪ್ ಪ್ರಭ್ಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ ಸ್ಟಾರ್ಟಿಂಗ್ ಗುರು 29 ರನ್ ಒಳ್ಳೆ ಕನೆಕ್ಷನ್ಸ್ ಎಲ್ಲ ಹೊಡೆದಿರ್ತಾರೆ. ಜೋಫ್ರಾ ಆರ್ಚರ್ ಅವ್ರಿಗೆ ಹಂಗೆ ಎಲ್ಲ 4 ಆಗುತ್ತೆ. ಜೋಫ್ರಾ ಆರ್ಚರ್ ಅವ್ರದ್ದು ಲೀಥಲ್ ಬೌಲಿಂಗ್ ಅವರು ಪವರ್ ಪ್ಲೇ ಅಲ್ಲಿ ಪಕ್ಕಾ ಟೆಸ್ಟ್ ಮ್ಯಾಚ್ ಬೌಲಿಂಗು. ಈ ತರ ಬೌಲಿಂಗ್ ನೋಡಕ್ ತುಂಬಾ ಖುಷಿ ಆಗೋದು ಗುರು. ಯಾರೇ ಮಾಡಿದ್ರು ಜೋಫ್ರಾ ಆರ್ಚರ್ ಏನ್ ಗುರು, ಯಪ್ಪ ಒಳ್ಳೆ ಬೌಲಿಂಗ್ ಅಲ್ವಾ? ಏನ್ ಅನ್ಸತ್ ಗುರು ಅವ್ರ ಬೌಲಿಂಗ್ ಬಗ್ಗೆ? ಹೊಡಿರಿ ಕಾಮೆಂಟ್. ಆಮೇಲೆ ನಮ್ಮ ಪ್ರಭ್ಸಿಮ್ರನ್ ಸಿಂಗ್ ಅವರು ಸಹ ಚೆನ್ನಾಗಿ ಆಡಿದ್ರು ಗುರು. ಯಶ್ ಪೂಂಜಾ ಅವ್ರಿಗೆ ಎರಡು ಹಾಕ್ತಾರೆ. ಯಶ್ ಪೂಂಜಾ ಕರ್ನಾಟಕದವರು ಗುರು. ಅವ್ರಿಗೊಂದ್ 2 ವಿಕೆಟ್ ಸಿಗತ್ತೆ ಗುರು. ಅದೊಂಥರ ಖುಷಿ ಆಯ್ತು ಅವ್ರದ್ದು. ಮತ್ತೆ ಕಾಪರ್ ಕೊನೋಲಿ ಅವ್ರದ್ದು. ಇವರು ಏನ್ ಗುರು ಹೊಡಿತಿರಿ ಎಲ್ಲ ಏಡ್ಗಳನ್ನ, ಸಿಕ್ಸ್ ಗಳನ್ನ ಸರಿಯಾಗಿ ಹೊಡಿತಾರೆ ಯಶ್ ಪೂಂಜಾ ಅವ್ರಿಗೆ ವಿಕೆಟ್ ಸಿಗತ್ತೆ. ಶ್ರೇಯಸ್ ಅಯ್ಯರ್ ಅವ್ರು ಒಂದ್ ಸ್ವಲ್ಪ ಸ್ಲೋ ಆಡಿದ್ರ ಅಂತ ಅನ್ಸತ್ ಗುರು. 27 ಬಾಲಿಗೆ ಬರೀ 30 ರನ್ ಹೊಡಿತಾರೆ. ಇನ್ನೊಂದ್ ಸ್ವಲ್ಪ ರನ್ ಹೊಡೆದಿರ ಮ್ಯಾಚ್ ಇನ್ನೂ ಇಂಟೆನ್ಸಿಟಿ ಆಗಿರ್ತಿತ್ತು. PBKS ಆರಾಮ್ಸಾಗಿ ಗೆಲ್ಬೋದಿತ್ತೇನೋ ಅಂತ. ಆಮೇಲೆ ಗುರು ಕೊನೆಯಲ್ಲಿ ನಮ್ಮ ಮಾರ್ಕಸ್ ಸ್ಟೋಯ್ನಿಸ್ ಅವರು ಅದೇನ್ ಗುರು ಕನೆಕ್ಷನ್, ಅಲ್ಲಿವರೆಗೂ ಬ್ರಿಜೇಶ್ ಪಟೇಲ್ ಅವ್ರು ಒಂದೇ ಒಂದು 4 ಹೊಡಿದ್ರು. ಕೊನೆ ಓವರ್ ಅಲ್ಲಿ ಬ್ರಿಜೇಶ್ ಪಟೇಲ್ ಅವ್ರನ್ನ ಧ್ವಂಸ ಮಾಡ್ಬಿಡ್ತಾರೆ ನಮ್ಮ ಮಾರ್ಕಸ್ ಸ್ಟೋಯ್ನಿಸ್ ಅವರು. ಸುಯಾನ್ ಶೆಡ್ಗೆ ಅವ್ರು ಒಂದ್ 3 ರನ್ ಹೊಡಿತಾರೆ ಗುರು. ಬೌಲಿಂಗ್ ಅಲ್ಲಿ ಗುರು ಎಲ್ಲಾರು ಹೊಡಿಸ್ಕೊಂಡಿದ್ದಾರೆ. ಜಡೇಜಾ ಅವ್ರು ಬಿಟ್ಟು ಅವ್ರದ್ದೊಬ್ರದ್ದು ಅಂಡರ್ 10 ಇರೋದು. ಜೋಫ್ರಾ ಆರ್ಚರ್ ಗುರು ಒಂದೊಂದ್ಸತಿ ಅವ್ರದ್ದು ರನ್ ಹೊಡಿಸ್ಕೊಂಡಿದ್ದಾರೆ ಅಂತ ಲೆಕ್ಕ ಹಾಕ್ಬಾರ್ದು ಅಂತ ಅನ್ಸತ್ತೆ. ಒಂದೊಂದ್ಸತಿ ಗುರು ಅವ್ರದ್ದು ಪೇಸ್ ಇದೆಯಲ್ಲ ಗುರು, ಆ ಲೀಥಲ್ ಪೇಸ್ ಒಂದೊಂದ್ಸತಿ ಎರ್ಜಾಯಿಲ್ಲ 4 ಆಗತ್ತೆ. ಪ್ರಿಯಾಂಶ್ ಆರ್ಯ ಫಸ್ಟ್ ಬಾಲ್ ಎರ್ಜಾಗಿರೋದೇ ಗುರು. ಅವಾಗ ಅಲ್ಲಿ ಸ್ಲಿಪ್ಪೇ ಇರಲ್ಲ. ಆಮೇಲೆ ಗುರು ಆಮೇಲೆ ಒಂದ್ 4 ಕೊಡ್ತಾರೆ. ಮತ್ತೆ ಆಮೇಲೆ ಮುಂದೆ ಹಾಕ್ತಾರೆ. ಅದನ್ನ ಆಂಡ್ರೆ ಬರ್ಗರ್ ಅವರು ಚೆನ್ನಾಗಿ ಕ್ಯಾಚ್ ತಗೋತಾರೆ. ಬರ್ಜರ್ ಸಾರಿ ಇನ್ಫ್ಯಾಕ್ಟ್. ಗುರು ಈ ಕಡೆ ಚೇಸ್ ಬಗ್ಗೆ ಮಾತಾಡೋದಾದ್ರೆ ಗುರು, ಸ್ಟಾರ್ಟಿಂಗು ನಮ್ಮ ವೈಭವ್ ಸೂರ್ಯವಂಶಿ ಅವ್ರು ಆಡ್ತಿದ್ದಾಗ ಜೈಸ್ವಾಲ್ ಅವರು ಸುಮ್ನೆ ಆರಾಮ್ಸಾಗಿ ನೋಡ್ಕೊ ಇರ್ತಾರೆ ಗುರು, ಸರಿನಾ? ವೈಭವ್ ಸೂರ್ಯವಂಶಿ ಅವ್ರದ್ದು ಏನ್ ಗುರು ಅದು ಬ್ಯಾಟ್ ಸ್ವಿಂಗ್ ಇರೋದು. ಚಿಂದಿ ಲಾಕಿ ಫರ್ಗ್ಯೂಸನ್ಗೂ ಬಿಡ್ತಾ ಇಲ್ಲ. ಯಾಹಪ್ಪ ಏನ್ ಗುರು ಅದು ಸ್ವಿಂಗ್ ಇದೆಯಲ್ಲ ಗುರು, ಸಖತ್ತಾಗಿ ಹೋಗತ್ತೆ. ಒಳ್ಳೆ ಚೌಟಿ ಇರ್ತಾರ ಅಷ್ಟು ಸ್ವಿಂಗ್. ಅದೊಂಥರ ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ಗುರು ನಮ್ಮ ವೈಭವ್ ಸೂರ್ಯವಂಶಿ ಅವರು. ಮತ್ತೆ ಆಮೇಲೆ ಔಟ್ ಆಗಿದ ತಕ್ಷಣ ಗುರು ನಮ್ ಜೈಸ್ವಾಲ್ ಅವ್ರಿಗೆ ಅದೇನ್ ಬರತ್ತೋ ಮೈ ಮೇಲೆ ಗೊತ್ತಿಲ್ಲ, ಇವರು ಸಹ ಹೊಡಿಯಕ್ ಶುರು ಮಾಡ್ತಾರೆ. ಆಮೇಲೆ ನಮ್ ಜೂರೇಲ್ ಅವ್ರು ಒಂದ್ ಸ್ವಲ್ಪ ಸ್ಲೋ ಮಾಡ್ತಾರೆ ಗುರು. 20 ಬಾಲ್ಗೆ ಬರೀ 16 ರನ್ ತಗೋತಾರೆ. ಫುಲ್ ಟಾಸ್ ಹಾಕ್ತಾರೆ ಗುರು ನಮ್ಮ ಚಹಲ್ ಅವರು. ಅದನ್ನ ಹೊಡಿಯಕ್ ಹೋಗಿ ಕ್ಯಾಚ್ ಕೊಟ್ಟು ಓಡಾಕ್ತಾರೆ. ಅವ್ರಿಗೆ ಒಂಥರ ಪ್ರೆಷರ್ ಬಿಲ್ಡ್ ಆಗ್ತಾ ಇರತ್ತೆ. ಆಮೇಲೆ ಗುರು ನಮ್ ಪರಾಗ್ ಅವ್ರ ಅದ್ ಏನಿಕೋ ಅಂತ ಗೊತ್ತಿಲ್ಲ ಗುರು, ಒಳ್ಳೆ ಚೆನ್ನಾಗಿ ಆಡ್ತಿರ್ತಾರೆ. ರಿವರ್ಸ್ ಸ್ವೀಪ್ ಅವ್ರು ಮಾಮೂಲಿ ಹೊಡಿತಾರಲ್ಲ ಗುರು, ಅದ್ ರಿವರ್ಸ್ ಸ್ವೀಪ್ ತಿರುಗಿ ಹೊಡಿತಾರಲ್ಲ ಗುರು, ಆ ಶಾಟ್ ಚೆನ್ನಾಗಿರತ್ತೆ. ಚಹಲ್ ಅವ್ರಿಗೆಲ್ಲ ಹೊಡಿತಾರೆ. ಹರ್ಪ್ರೀತ್ ಬ್ರಾರ್ ಅವ್ರಿಗೆ ಹೊಡಿತಾರೆ. ಬಟ್ 14ನೇ ಓವರ್ ಲಾಸ್ಟ್ ಬಾಲ್ 13.6 ಲಾಸ್ಟ್ ಬಾಲ್ ಆಗಿರುತ್ತೆ ಚಹಲ್ ಅವ್ರದ್ದು. ಅದನ್ನ ಹೊಡಿಯಕ್ ಹೋಗಿ ನಮ್ಮ ರಿಯಾನ್ ಪರಾಗ್ ಅವ್ರು ಔಟ್ ಆಗ್ತಾರೆ ಗುರು. ಒಂಚೂರು ಮುಂದೆ ಹಾಕ್ತಾರೆ. ಆಮೇಲೆ ಗುರು ಇವತ್ತು ಶುಭಮ್ ದುಬೆ ಅವ್ರನ್ನ ಮೇಲ್ ಕಳಿಸ್ತಾರೆ. ನಾನ್ ಏನ್ ಗುರು ನಮ್ ದರ್ಶನ್ ಶನಕ ಒಳ್ಳೆ ಫಿನಿಶರ್, ಶ್ರೀಲಂಕಾ ಕ್ಯಾಪ್ಟನ್ ಅವ್ರನ್ನ ಕಳಿಸ್ತಾರೇನೋ ಅಂತ ಅನ್ಕೊಂಡೆ. ಇಲ್ಲ ಜಡೇಜಾ ಅವ್ರನ್ನಾರು ಕಳಿಸ್ತಾರೆ ಅಂತ ಅನ್ಕೊಂಡೆ. ಇಲ್ಲ ಗುರು ನಾವು ಶುಭಮ್ ದುಬೆ ಅವ್ರನ್ನ ಕಳಿಸ್ತೀವಿ ಅಂತ ಕಳಿಸ್ತಾರೆ ಗುರು. ಇವರು ಮ್ಯಾಚ್ ನ ಆರಾಮ್ಸಾಗಿ ಫಿನಿಶ್ ಮಾಡ್ತಾರೆ ಗುರು. ನಮ್ಮ ಶುಭಮ್ ದುಬೆ ಮತ್ತೆ ಧನವಾನ್ ಫೆರೇರಾ ಅವರು ಮ್ಯಾಚ್ ನ ಫಿನಿಶ್ ಮಾಡಿ ಕೊಡ್ತಾರೆ ಗುರು. ಇಬ್ರು ಸಹ ಒಳ್ಳೆ ಹೇಡ್ಗಳು ಹೊಡಿತಾರೆ. ಬಟ್ ಈ ಕಡೆ ಗುರು ನಮ್ಮ ಹರ್ಷದೀಪ್ ಸಿಂಗ್ ಅವರು ಗುರು 68 ರನ್ ಹೊಡಿಸ್ಕೋತಾರೆ ಗುರು 4 ಓವರ್ಗೆ. ಅದು ಮೇಜರ್ ಎಫೆಕ್ಟ್ ಮಾಡ್ತೀಯಾ. ವೈಭವ್ ಸೂರ್ಯವಂಶಿ ಅವ್ರು ವಿಕೆಟ್ ತೆಗಿತಾರೆ. ಇವರು ಬಿಟ್ರೆ ನಮ್ ಚಹಲ್ ಅವ್ರು ಒಂದ್ 3 ವಿಕೆಟ್ ತೆಗ್ದಿರೋದ್ ಬಿಟ್ರೆ ಇನ್ಯಾರಿಗೂ ಸಹ ವಿಕೆಟ್ ಬಿದ್ದಿಲ್ಲ. ಅದೇ ಒಂಥರ ಮೇಜರ್ ಎಫೆಕ್ಟ್ ಆಯ್ತು ಅಂತಾನೆ ಹೇಳ್ಬೋದು. ನೋಡಿ ಇವರು PBKS ಅವರು 4 ವಿಕೆಟ್ ನೇ ಕಳ್ಕೊಂಡಿರೋದು. ಮತ್ತೆ ರಾಜಸ್ಥಾನ್ ರಾಯಲ್ಸ್ ಅವರು 4 ವಿಕೆಟ್ ನ ಕಳ್ಕೊಂಡಿದ್ದಾರೆ. ಕೊನೆಯಲ್ಲಿ ಗುರು ನಮ್ಮ ಫೆರೇರಾ ಮತ್ತೆ ಶುಭಮ್ ದುಬೆ ಅವರು ಹೊಡೆದ್ರಲ್ಲ ಗುರು, ಅದು ಮೇಜರ್ ಇಂಪ್ಯಾಕ್ಟ್ ಮಾಡಿದ್ರು. ಕೊನೆಯಲ್ಲಿ ಗುರು ನಮ್ಮ ಫೆರೇರಾ ಅವರು ಮಾರ್ಕೋ ಹ್ಯಾನ್ಸನ್ ಅವ್ರ ಬೌಲಿಂಗ್ ಅಲ್ಲಿ ಒಂದು 6 ನ ಹೊಡೆದಿ ಅದ್ಭುತವಾಗಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಹೊಡಿರಿ ಕಾಮೆಂಟ್ ಮಾಡ್ರಿ, ಲೈಕ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.